ಇನ್ನೆರಡು ತಿಂಗಳಲ್ಲಿ ಡಿ ಬಾಸ್ ಜೈಲಿಂದ ರಿಲೀಸ್. ಅವರ ನೆಕ್ಸ್ಟ್ ಫಿಲಂ ಯಾವುದು? ನಟ ದರ್ಶನ್ಗೆ ಸೋಮವಾರ ಅಂದ್ರೆ ಫೆಬ್ರವರಿ 16 ಹುಟ್ಟುಹಬ್ಬದ ಸಂಭ್ರಮ. ಆದ್ರೆ ಅವರು ಜೈಲಿನಲ್ಲಿ ಇರೋದ್ರಿಂದ ಅವರ ಅಭಿಮಾನಿಗಳು ದಾಸನ ಬರ್ತಡೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ನಿರ್ಗತಿಕರು ಬಡವರಿಗೆ ಕೈಲಾದ ಸಹಾಯ ಮಾಡಿದ್ದಾರೆ. ಈ ನಡುವೆ ಡಿ ಬಾಸ್ ತಮ್ಮೊಟ್ಟಿಗೆ ಇಲ್ಲ ಅನ್ನೋ ಕೊರಗು ಅಭಿಮಾನಿಗಳಿಗೆ ಕಾಡುತ್ತಲೇ ಇದೆ. ಅದೆಷ್ಟೋ ಫ್ಯಾನ್ಸ್ ಅವರು ಜೈಲಿಂದ ಶೀಘ್ರವಾಗಿ ರಿಲೀಸ್ ಆಗಲಿ ಅಂತ ದೇವರಿಗೆ ಹರಕೆ ಹೊತ್ತಿದ್ದಾರೆ, ಪೂಜಾ ಕೈಂಕರ್ಯ ನಡೆಸಿದ್ದಾರೆ. ಈಗ ದರ್ಶನ್ ಅವರ ಬಗ್ಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಭವಿಷ್ಯ ನುಡಿದಿದ್ದಾರೆ. ಆ ಬಗ್ಗೆ ಗೊತ್ತಾಗಬೇಕಾದ್ರೆ ಈ ಸ್ಟೋರಿಯನ್ನ ಸ್ಕಿಪ್ ಮಾಡದೆ ನೋಡಿ. ದರ್ಶನ್ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಡುವೆ ಆತ್ಮೀಯ ಒಡನಾಟವಿದೆ. ತಂದೆ ಮಗ ಎನ್ನುವಂತಹ ಬಾಂಧವ್ಯ ಇದೆ. ಕುಣಿಗಲ್ನ ಬಿದನಗೆರೆಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಶಿವರಾತ್ರಿ ಸ್ವರಾಭಿಷೇಕ ಸಮಾರಂಭದಲ್ಲಿ ರವಿಚಂದ್ರನ್ ಅತಿಥಿಯಾಗಿ ಭಾಗಿಯಾಗಿದ್ದರು. ವೇದಿಕೆ ಏರಿದಾಗ ಕೆಲ ಅಭಿಮಾನಿಗಳು ಡಿ ಬಾಸ್ ಎಂದು ಕೂಗಲು ಆರಂಭಿಸಿದ್ದರು. ಕೂಡಲೇ ಅವರನ್ನ ಉದ್ದೇಶಿಸಿ ಡಿ ಬಾಸ್ ಹೊರಬರ್ತಾರ್ ಬಿಡೋ, ಇನ್ನೆರಡು ತಿಂಗಳಲ್ಲಿ ಆಚೆ ಬರ್ತಾರಂತೆ ಎಂದಿದ್ದಾರೆ. ರವಿಚಂದ್ರನ್ ಮಾತು ಕೇಳಿ ನೆರೆದಿದ್ದ ಜನ ಓ ಎಂದು ಕೂಗಿದ್ದಾರೆ. ಮಾತು ಮುಂದುವರೆಸಿರುವ ರವಿಚಂದ್ರನ್, ಈ ಬಾಯಲ್ಲಿ ಹೇಳಿದ್ದೀನಿ, ಬರ್ತಾರೆ ನೆನಪಿಟ್ಕೋ. ನಿನಗೇನೋ ಡಿ ಬಾಸ್, ನನಗೆ ಮಗ ನೆನಪಿರಲಿ. ಬರ್ತಾರೆ, ನೋಡ್ತಾ ಇರಿ. ಒಂದು ಕೆಟ್ಟ ಗಳಿಗೆ ಅದು ಮನುಷ್ಯನನ್ನ ಕುಗ್ಗಿಸುತ್ತೆ. ಅಷ್ಟು ಆಳಕ್ಕೆ ಕುಗ್ಗಿಸುವಾಗ ಯಾವಾಗಲೂ ಒಂದು ದಿನ ಮೇಲೆ ಎಬ್ಬಿಸಬೇಕು. ಅದಕ್ಕೆ ಎಲ್ಲರೂ ಕಾಯೋಣ, ಎಲ್ಲರೂ ಮನಸ್ಸಿನಲ್ಲಿಟ್ಕೊಂಡು ಪೂಜೆ ಮಾಡಿ ಬರ್ತಾರೆ ಎಂದು ರವಿಚಂದ್ರನ್ ಅವರು ಭವಿಷ್ಯ ನುಡಿದಿದ್ದಾರೆ. ದರ್ಶನ್ ಜೊತೆ ಕುರುಕ್ಷೇತ್ರ ಹಾಗೂ ಕ್ರಾಂತಿ ಚಿತ್ರಗಳಲ್ಲಿ ರವಿಚಂದ್ರನ್ ನಟಿಸಿದ್ದರು. ದರ್ಶನ್ ರಕ್ಷಿತಾ ನಟನೆಯ ಅಯ್ಯ ಚಿತ್ರಕ್ಕೆ ಕ್ರೇಜಿ ಸ್ಟಾರ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ಗೆ ಶುಭಾಶಯಗಳನ್ನ ಕೋರುತ್ತಿದ್ದಾರೆ. ಕೆಲವರು ಆರ್ ನಗರದ ಮನೆ ಬಳಿ ಹೋಗಿ ಜೈಕಾರ ಕೂಗಿದ್ದಾರೆ. ಇನ್ನು ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಹುಟ್ಟು ಹಬ್ಬದ ಶುಭ ಕೋರಿದ್ದಾರೆ. ಈ ನಡುವೆಯೇ ಅವರ ತಮ್ಮ ಡೈರೆಕ್ಟರ್ ದಿನಕರ್ ತೂಗುದೀಪ್ ಅವರು ಮತ್ತೊಂದು ಖುಷಿ ವಿಚಾರವನ್ನ ಎಲ್ಲರೊಟ್ಟಿಗೂ ಶೇರ್ ಮಾಡಿದ್ದಾರೆ. ಹೌದು, ದರ್ಶನ್ ಅವರು ಮುಂದಿನ ಸಿನಿಮಾವನ್ನ ಜೋಗಿ ಪ್ರೇಮ್ ಜೊತೆ ಮಾಡ್ತಾರೆ. ತರುಣ್ ಸುಧೀರ್ ಅವರ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾರೆ ಎಂದು ಹೇಳಲಾಗಿತ್ತು. ಆದರೆ ದಿನಕರ್ ಅವರು ದರ್ಶನ್ ಜೊತೆಗೆ ಸಿನಿಮಾ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಮಹಾಶಿವರಾತ್ರಿ ಹಾಗೂ ದರ್ಶನ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಹೊಸ ಸಿನಿಮಾ ಘೋಷಿಸಿ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ. ಚಿತ್ರಕ್ಕೆ ಟೈಟಲ್ ಫಿಕ್ಸ್ ಆಗಿಲ್ಲ. ಸದ್ಯಕ್ಕೆ ಪ್ರೊಡಕ್ಷನ್ ನಂಬರ್ 14 ಹೆಸರಿನಲ್ಲಿ ಸಿನಿಮಾ ಕೆಲಸಗಳು ನಡೀತಿವೆ. ರಾಯಲ್ ಬಳಿಕ ದಿನಕರ್ ಯಾವುದೇ ಸಿನಿಮಾ ಕೈಗೆತ್ತಿಕೊಂಡಿಲ್ಲ. ದರ್ಶನ್ ಚಿತ್ರದ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ಬ್ಯುಸಿ ಆಗಿರುವಂತೆ ಕಾಣ್ತಿದೆ. ಅಂದಹಾಗೆ ಪ್ರೊಡಕ್ಷನ್ ನಂಬರ್ 14 ಚಿತ್ರವನ್ನ ರಮೇಶ್ ಪಿ ಪಿಳ್ಳೈ ನಿರ್ಮಾಣ ಮಾಡಲಿದ್ದಾರೆ. ದಿನಕರ್ಗೆ ಚಿಂತನ್ ಹಾಗೂ ಅಭಿನವ್ ತೇಜ ಸಾಥ್ ಕೊಡ್ತಿದ್ದಾರೆ. ಚಕ್ರವರ್ತಿ ಚಿತ್ರಕ್ಕೆ ಚಿಂತನ್ ಆಕ್ಷನ್ ಕಟ್ ಹೇಳಿದ್ರು. ಅದಕ್ಕೂ ಮುನ್ನ ನವಗ್ರಹ ಚಿತ್ರಕ್ಕೆ ಅವರು ಕೆಲಸ ಮಾಡಿದ್ದರು. 2 ವರ್ಷಗಳ ಹಿಂದೆ ದರ್ಶನ್ ನಟಿಸಿದ್ದ ಕಾಟೇರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ತಡವಾಗಿ ಬಂದಿದ್ದ ಡೆವಿಲ್ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಪ್ರೇಕ್ಷಕರ ಮನವನ್ನ ಗೆಲ್ಲಲಿಲ್ಲ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಸದ್ದು ಮಾಡಿದ್ದಂತೂ ಸತ್ಯ. ದರ್ಶನ್ ಅಭಿಮಾನಿಗಳಂತೂ ಡಿ ಬಾಸ್ ಆದಷ್ಟು ಬೇಗ ಜೈಲಿಂದ ಹೊರಗೆ ಬರಲಿ ಅಂತ ಕಾತುರದಿಂದ ಕಾಯ್ತಿರೋದಂತೂ ಸುಳ್ಳಲ್ಲ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.